ಹಾಯ್, ಈ ಒಂದು ವಿಡಿಯೋದ ಮುಖಾಂತರ ನಾನು ಮೊಬೈಲ್ ನಂಬರಿನ ಥ್ರೂ ಯಾವ ರೀತಿಯಾಗಿ ನಾವು ವೋಟರ್ ಐ ಡಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗೆಳೆಯರೇ, ನಾನು ಎಸ್ ಕೆ, ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂತಂದರೆ ಈ ರೀತಿಯಾದ ಹೊಸ ಹೊಸ ವಿಡಿಯೋಸ್ಗಳ ಒಂದು ಕಂಟೆಂಟನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರಲು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರ್ ಬರುತ್ತೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ನೀವು ನಿಮ್ಮ ಮೊಬೈಲ್ ಥ್ರೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಬರುತ್ತೆ. ಆನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಒಂದು ಲಿಂಕನ್ನು ಪೇಸ್ಟ್ ಮಾಡ್ತಾ ಇದ್ದೇನೆ. ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ಈ ಲಿಂಕಿನ ಮುಖಾಂತರ ಈ ವೆಬ್ಸೈಟ್ಗೆ ಭೇಟಿ ನೀಡಿ. ಆನಂತರ ನೋಡಿ ಗೆಳೆಯರೆ, ಇಲ್ಲಿ ನೋಡಿ ಸರ್ಚ್ ಇನ್ ಎಲೆಕ್ಟ್ರಾಲ್ ರೋಲ್ ಅಂಥೇಳಿ ಬಂದಿದೆ. ಆನಂತರ ಇಲ್ಲಿ 3 ರೀತಿಯ ಆಪ್ಷನ್ಗಳು ಬಂದಿವೆ. ಆದರೆ ನಾವು ಮೊಬೈಲ್ ನಂಬರ್ದಿಂದ ಯಾವ ರೀತಿಯಾಗಿ ವೋಟರ್ ಐ ಡಿ ಕಾರ್ಡನ್ನು ಪಡೆಯಬಹುದು ಅಂತೇಳಿ ತಿಳಿದುಕೊಳ್ಳೋಣ. ಇಲ್ಲಿ ಮೊಬೈಲ್ ನಂಬರಿನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತೇಳಿ ಇದೆ. ನಿಮ್ಮ ಸ್ಟೇಟನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಲ್ಯಾಂಗ್ವೇಜನ್ನು ಸಿಲೆಕ್ಟ್ ಮಾಡಿ. ನಿಮ್ಮ ಭಾಷೆ ಯಾವುದು ಇದೆ ಅದು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ನೋಡಿ. ಇಲ್ಲಿ ಮೊಬೈಲ್ ನಂಬರನ್ನು ಈ ರೀತಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡಿ ಕ್ಯಾಪ್ಚಾ ಅಂತೇಳಿ ಎಂಟರ್ ಕ್ಯಾಪ್ಚಾ ಅಂತೇಳಿ ಕೊಟ್ಟಿದ್ದಾರೆ. ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನಿಮ್ದೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಹೋಗಿರುತ್ತೆ. ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದೊಂದು ಮೊಬೈಲ್ ನಂಬರ್ ಎಷ್ಟು ವೋಟರ್ ಐ ಡಿ ಕಾರ್ಡ್ಗಳಿಗೆ ಲಿಂಕ್ ಇದೆ ಅಷ್ಟು ವೋಟರ್ ಕಾರ್ಡ್ಗಳನ್ನು ಇಲ್ಲಿಂದ ನೀವು ನೋಡಲಿಕ್ಕೆ ಬರುತ್ತೆ. ಶೋ ಆಗ್ತಾ ಇವೆ ನೋಡಿ. ಇಲ್ಲಿಂದ ನೀವು ಆ್ಯಕ್ಷನ್ ಬಟನ್ ಇದೆ. ಇಲ್ಲಿ ನೋಡಿ ಇಪಿಕ್ ನಂಬರ್ ಇದೆ. ಈ ರೀತಿ ಇಪಿಕ್ ನಂಬರ್ ಬರುತ್ತೆ. ಆನಂತರ ನೇಮ್ ಕೂಡ ಇದೆ. ಆನಂತರ ರಿಲೇಟಿವ್ ನೇಮ್ ಇದೆ. ಆನಂತರ ಸ್ಟೇಟ್ ಇದೆ, ಡಿಸ್ಟ್ರಿಕ್ಟ್ ಇದೆ. ಆನಂತರ ಅಸೆಂಬ್ಲಿ ಕೂಡ ತೋರಿಸ್ತಾ ಇದೆ. ಆನಂತರ ಈ ರೀತಿಯಾಗಿ ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಈ ರೀತಿ ತೋರಿಸ್ತಾ ಇದೆ ನೋಡಿ. ಈ ರೀತಿ ಇರುತ್ತೆ. ನಿಮಗೆ ವೋಟರ್ ಐ ಡಿ ಡೀಟೇಲ್ಸ್ ಬೇಕಂತಂದರೆ ವೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ವೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಒಂದು ವೋಟರ್ ಐ ಡಿಯ ಡೀಟೇಲ್ಸನ್ನು ಈ ರೀತಿಯಾಗಿ ನಾವು ಕಾಣಬಹುದು. ಈ ರೀತಿ ಕಾಣಬಹುದು. ಆನಂತರ ಈ ಒಂದು ಪ್ರಿಂಟನ್ನು ತೆಗೆದುಕೊಳ್ಳಲು ಇಲ್ಲಿ ಮುದ್ರಣ ಮಾಹಿತಿ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪ್ರಿಂಟಿಂಗ್ ಆಪ್ಷನ್ ಬರುತ್ತೆ. ಆನಂತರ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ಲಿಕ್ ಮಾಡಿ PDF ದಲ್ಲಿ ನಿಮ್ಮ ಲ್ಯಾಪ್ಟಾಪ್ದಲ್ಲಿ ಡೌನ್ಲೋಡ್ ಆಗುತ್ತೆ. ಆ ಇನ್ಫಾರ್ಮೇಷನನ್ನು ಈ ರೀತಿ ಬಂದಿರುತ್ತೆ. ನೀವು ಇಲ್ಲಿಂದ ಪ್ರಿಂಟ್ ಕೂಡ ಕೊಡಬಹುದು. ಈ ರೀತಿ ನಿಮ್ಮ ವೋಟರ್ ಐ ಡಿ ಡೀಟೇಲ್ಸನ್ನು ಈ ರೀತಿ ನೀವು ನಿಮ್ಮ ವೋಟರ್ ಐ ಡಿ ಡೀಟೇಲ್ಸನ್ನು ಮೊಬೈಲ್ ನಂಬರಿನ ಮುಖಾಂತರ ತಿಳಿದುಕೊಳ್ಳಬಹುದು. ಗೆಳೆಯರೇ, ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ದಲ್ಲಿ ನೀವು ಕಮೆಂಟ್ ಮಾಡಬಹುದು. ತಕ್ಷಣ ಅದಕ್ಕೆ ಕೂಡ ರಿಪ್ಲೈಯನ್ನು ಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.